ಅದೇ ರೀತಿ ಹಾಲಿ MLC ಆದಂತ ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂಥ ಚಂದ್ರರಾಜನ ಹಟ್ಟಿಹೊಳಿ ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಕಿತ್ತೂರು ಕ್ಷೇತ್ರದ ನಿರ್ದೇಶಕರಾದಂಥ ನಾನಾ ಸಾಹೇಬ ಪಾಟೀಲ್ ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ನಾ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸನ್ಮಾನ್ಯ ಕಪ್ಪಲ್ಗುದ್ದಿ ನಿರ್ದೇಶಕರು ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ನಾ ಸ್ವಾಗತವನ್ನು ಬಯಸ್ತೇನೆ. ರಾಮದುರ್ಗ ನಿರ್ದೇಶಕರಾದಂಥ ಮಲ್ಲಪ್ಪನ ಅವ್ರಿಗೂ ಸಹಿತ ನಾ ಸ್ವಾಗತವನ್ನು ಬಯಸ್ತೇನೆ. ಹೇಳಿ, ಈಗಾಗಲೇ ನಮ್ಮ ಬ್ಯಾಂಕಿಗೆ ನಿರ್ದೇಶನ ಆಗಿ ಸದಸ್ಯರಾದಂಥ ಶ್ರೀಮತಿ ಸುನೀತಾ ಐಹೊಳೆ ಅವರಿಗೆ ಸಹಿತ ಈ ಸಮಾರಂಭಕ್ಕೆ ನಾ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಬಾಳೇಶ್ ದಾಸನಟ್ಟಿ ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ನಾ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬರ ನಿರ್ದೇಶಕರಾದಂಥ ಸುರೇಶ್ ಬಸಪ್ಪ ಇಟ್ಗಿ ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಕರಣ್ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದಂಥ ಕಲಾವಂತ್ ಸಾಹೇಬ್ರ ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅವ್ರಿಗೆಲ್ಲರೂ ಜೋಳ ಚಪ್ಪಾಳೆ ಬರ್ಸ್ರಿ, ಅವನೇ ಎಲ್ಲ ಮಾಡೋ ಮತ್ತೆ ಇಲ್ಲಾಂದ್ರೆ ನೀವು ಹಂಗಾಗಿ ಬಂದ್ ಆಗ್ತದೆ ನೋಡಿದ್ರು. ಅದೇ ರೀತಿ ನಮ್ಮ ಬ್ಯಾಂಕಿನ ಎಲ್ಲ DGMಗಳು ಅವ್ರಿಗೂ ಸಹಿತ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಕನ್ನಡದಾಗ ಮಾತಾಡಿದ್ದೀನಿ, ಕೆಲವೊಂದು ಮಂದಿ ಮರಾಠಿ ಆಧಾರ ಅವ್ರಿಗೂ ಸಹಿತ ನಾ स्वागत ಮಾಡಿದ್ದೀನಿ. आजच्या या समारंभाला जे जिल्हा मध्यवर्ती सहकारी बँकेच्या वतीनं ज्या स्कीम आम्ही PKPS डायरेक्टर्सना आणि ज्या संघाला उपयोगी होईल आणि आमच्या बँकेला सुद्धा उपयोगी होईल या दृष्टिकोनातून काही स्कीम आम्ही काढलेल्या आहेत. या स्कीम थोड्याच वेळात आमच्या बँकेचे अध्यक्ष अण्णासाहेब जोल्ले हे 5-10 मिनिटांमध्ये या ठिकाणी येतील. त्यांनी आणि आमचे नेते भालचंद्र जारकिहोळी आणि सर्व संचालक मंडळ मिळून आम्ही या ठिकाणी ती घोषणा या ठिकाणी करणार आहोत. त्या थोड्याच वेळामध्ये या ठिकाणी ती घोषणा होईल. फक्त 1 तासभरामध्येच हा कार्यक्रम या ठिकाणी आटोपता घेण्यात येईल. तेव्हा बाहेर जे कोण फिरत असतील त्यांना सुद्धा विनंती आहे की तुम्ही सगळ्यांनी इथं आतमध्ये बसावं. ಇವ್ರು ಎಲ್ಲರನ್ನ ಸ್ವಾಗತ ಮಾಡಿದ್ದೀನಿ. ನಿಮ್ಮಿಂದನೇ ಇದು ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕ್ ಐತಿ. ನೀವೆಲ್ಲ PKPS ದವ್ರ ನಿರ್ದೇಶಕ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸೆಕ್ರೆಟರಿ ತಮಗೂ ಸಹಿತ ನಮ್ಮ ಬ್ಯಾಂಕ್ ವತಿಯಿಂದ ತಾವು ಇಲ್ಲಿ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದವನ್ನು ಹೇಳ್ತಾ ತಮಗೂ ಸಹಿತ ನಾ ಸ್ವಾಗತವನ್ನು ಬಯಸ್ತೇನೆ. ಇಷ್ಟನ್ನೆಲ್ಲ ಮಾತನಾಡಿ ನಾ ಸ್ವಾಗತವನ್ನು ಇಲ್ಲಿ ಮುಗಿಸ್ತೇನೆ. ಇಲ್ಲಿವರೆಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಮಾನನೀಯ ಅರವಿಂದ್ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇನ್ನು ಮುಂದೆ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ BDCC ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಸರ್. ಒಂದ್ಸಾರಿ ಜೋರು ಚಪ್ಪಾಳ ತಟ್ಟಿ ಅವರ ಮಾತುಗಳನ್ನ ಆಸ್ವಾದಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ. बोलो भारत माता की. ಮುರುಗೋಡ್ ಮಾಂತಜ್ಜನ್ ಅವರನ್ನ ಮನದಾಳದಲ್ಲಿ ನೆನೆದು ಇವತ್ತು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವತಿಯಿಂದ ಸಮಸ್ತ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕ ಮಂಡಳಿಯ ಒಂದು ಸಭೆಯನ್ನ ಇವತ್ತು ನಾವು ಇಲ್ಲಿ ಕರೆದಿದ್ದೇವೆ. ಈ ಒಂದು ಸಭೆಯ ವೇದಿಕೆ ಮೇಲೆ ಆಸೀನರಾದಂಥ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಮಾರ್ಗದರ್ಶಕರು, ಬೆಳಗಾವಿ ಜಿಲ್ಲಾ
ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಅರಬಾವಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಣ್ಣಾ ಸಾಹೇಬಣ್ಣ ಜೊಲ್ಲೆ ಅವರು ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಯಾವತ್ತೂ ಈ ಬ್ಯಾಂಕಿನ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇರುವಂತ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಮ್ಮ ನಿರ್ದೇಶಕರನ್ನ ಒಳಗೊಂಡು ಕರ್ನಾಟಕ ಘನ ಸರ್ಕಾರದಿಂದ ನಾಮನಿರ್ದೇಶಿತರಾದಂಥ ನಿರ್ದೇಶಕರನ್ನು ಒಳಗೊಂಡು ಈ ಒಂದು ಸಂಸ್ಥೆಯ ಸಿಇಒ ಅವರಿರ್ಬೋದು, GM ಇರ್ಬೋದು, DGM ಇರ್ಬೋದು, ನೌಕರ ಸಂಘರ ಅಧ್ಯಕ್ಷರನ್ನಾದಿಯಾಗಿ ಎಲ್ಲರನ್ನೂ ಒಳಗೊಂಡು ಇವತ್ತು ನಾವೆಲ್ಲರೂ ಇಲ್ಲಿ ಈ ಒಂದು ಬ್ಯಾಂಕಿನ ಕೆಲವೊಂದು ಸ್ಕೀಮ್ಗಳನ್ನು ನಮ್ಮೆಲ್ಲರಿಗೆ ನಿಮ್ಮೆಲ್ಲರಿಗೆ ಅನುಕೂಲ ಆಗಲಿಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಧ್ಯಕ್ಷರು ಬಂದ ಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಒಂದು ಬ್ಯಾಂಕು ಕರ್ನಾಟಕದ ಇತಿಹಾಸದಲ್ಲಿ ತನ್ನಂತ ವರ್ಚಸ್ವನ್ನ ಹೊಂದಿದೆ. ಸಾಕಷ್ಟು ಜನ ಹಿರಿಯರು ತಮ್ಮೆಲ್ಲರ ಪರಿಶ್ರಮದಿಂದ, ತ್ಯಾಗದಿಂದ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಇಷ್ಟು ಒಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಇವತ್ತು ಈ ಬ್ಯಾಂಕು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಇಲ್ಲೇನು ತಾವು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದೀರಾ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರಾದಿಯಾಗಿ ನಿಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಇದೆ. ಇವತ್ತು ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು 3,700 ಕೋಟಿ ರೂಪಾಯಿಯಷ್ಟು 0% ಅಲ್ಲಿ ಇವತ್ತು ರೈತರಿಗೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಮಗ ತುಂಬಾ ಹೆಮ್ಮೆ ಅನಿಸ್ತದೆ. ಹೌದು, ಈ ಬ್ಯಾಂಕ್ ಇರೋದ ರೈತರ ಸಲುವಾಗಿ. ರೈತರ ಬ್ಯಾಂಕು, ನಿಮ್ಮೆಲ್ಲರ ಬ್ಯಾಂಕು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ರೈತರಿಗೆ ನೇರವಾಗಿ ನೆರವನ್ನು ನೀಡಲಿಕ್ಕೆ ಇರುವಂತ ಬ್ಯಾಂಕು. ಆದರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಬ್ಯಾಂಕು ಲಾಭದಾಯಕವಾಗಿ ನಡೆದರೆ ಮಾತ್ರ ನಾವು ರೈತರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಕೊಡಬಹುದು. ತಾವೆಲ್ಲ ಇಲ್ಲಿ ಗಮನಿಸಬೇಕು. ಅತ್ಯಂತ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಈ ಬ್ಯಾಂಕನ್ನ ನಾವೆಲ್ಲರೂ ಕೂಡಿ ನಡೆಸ್ತಾ ಇದ್ದೀವಿ. ಸನ್ಮಾನ್ಯ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಬಾರಿ ಅಭೂತಪೂರ್ವವಾದಂಥ ಬೆಂಬಲವನ್ನ ಜಿಲ್ಲೆಯ ಸಮಸ್ತ ಪ್ರಾಥಮಿಕ ಈ ಕೃಷಿ ಪತ್ತಿನ ಸಹಕಾರಿ ಸಂಘದವರು ತಾವೆಲ್ಲರೂ ನಮ್ಮ ಆಡಳಿತ ಮಂಡಳಿಗೆ, ನಮ್ಮ ಬೆಂಬಲಿತ ಮಂಡಳಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಿ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ಇಲ್ಲಿ ವೇದಿಕೆ ಮೇಲೆ ಇರುವಂತ ಆಡಳಿತ ಮಂಡಳಿ ಮೇಲೆ ವಿಶ್ವಾಸವಿಟ್ಟು ಈ ಬ್ಯಾಂಕಿನ ಚುಕ್ಕಾಣಿಯನ್ನ ನಮ್ಮ ಕೈ ಕೊಟ್ಟಿದ್ದೀರಿ. ತಾವು ಇಂಥ ಒಂದು ದೊಡ್ಡದಾದ ಜವಾಬ್ದಾರಿಯನ್ನ ನಾವು ನಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಬ್ಯಾಂಕಿನ ಬೆನ್ನೆಲುಬು ಉಸಿರು ಆದಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಏಳಿಗೆಗೂ ಕೂಡ ನಾವು ಶ್ರಮಿಸಬೇಕು. ಆ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಂದು ಒಳಿತಕ್ಕಾಗಿ ಅವರು ಸ್ವಾವಲಂಬಿತರಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೆಲಸ ಮಾಡ್ಬೇಕಂತ ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬಾಲಚಂದ್ರಣ್ಣ ಜಾರಕಿಹೊಳಿ ಇರ್ಬೋದು, ಅಣ್ಣಾ ಸಾಹೇಬಣ್ಣ ಜೊಲ್ಲೆ ಅವರು ಇರ್ಬೋದು, ಮತ್ತು ಎಲ್ಲ ನಮ್ಮ ಹಿರಿಯ ನಿರ್ದೇಶಕರು ಕೆಲವೊಂದು ಸ್ಕೀಮ್ಗಳನ್ನ ಇವತ್ತು ನಿಮಗಾಗಿ ತೆಗೆದುಕೊಂಡು ಬಂದಿದ್ದಾರೆ. ಯಾವತ್ತು ಹಿಂದಿನ ಇತಿಹಾಸದಲ್ಲಿ ಇಂಥ ಸ್ಕೀಮ್ಗಳನ್ನ ಯಾರು ವಿಚಾರ ಮಾಡಿರಲಿಲ್ಲ. ನಾನು ಆ ಸ್ಕೀಮ್ಗಳ ಬಗ್ಗೆ ಹೇಳುದಿಲ್ಲ, ಆದ್ರೆ ನನಗೆಲ್ಲ ಗೊತ್ತಿದೆ ಯಾವ್ಯಾವ ಸ್ಕೀಮ್ ಇವತ್ತು ನಿಮ್ಮ ಸಲುವಾಗಿ ಅನೌನ್ಸ್ ಆಗೋದಾವಂತ. ಅಧ್ಯಕ್ಷರು ಅನೌನ್ಸ್ ಮಾಡಬೇಕು, ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಇಂಥ ಒಂದು ಸ್ಕೀಮ್ಗಳನ್ನ ಇವತ್ತು ನಿಮ್ಗೆ ಎದಕ್ಕೆ ತಂದೆವಪ್ಪ?
ನೇರವಾಗಿ PKPS ನ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಅನುಕೂಲ ಆಗಬೇಕು. ತಮ್ಮ ಸಂಘವು ಆರ್ಥಿಕವಾಗಿ ಆಯಾ ಹಳ್ಳಿಗಳಲ್ಲಿ ಬೆಳೆಯಬೇಕು. ತಮ್ಮಿಂದ ಇನ್ನೂ ಹೆಚ್ಚಿನ ಅನುಕೂಲ ರೈತರಿಗೆ ಆಗಬೇಕು. ಅದರಿಂದ ತಮ್ಮ ಸೊಸೈಟಿಯಲ್ಲಿ ಬ್ಯಾಂಕಿನ ವ್ಯವಹಾರ ಕೂಡ ಜಾಸ್ತಿ ಆಗಬೇಕು. ಇಷ್ಟೆಲ್ಲ ಸವಲತ್ತುಗಳನ್ನು ನಿಮಗೆ ಕೊಟ್ಟಾಗ ನೀವು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ವ್ಯವಹಾರಗಳನ್ನ ನಮ್ಮ DCC ಬ್ಯಾಂಕ್, ನಿಮ್ಮ DCC ಬ್ಯಾಂಕ್, ಬೆಳಗಾವಿ ಜಿಲ್ಲಾ ಪ್ರತಿಷ್ಠಿತ ಕೇಂದ್ರ ಸಹಕಾರಿ ಬ್ಯಾಂಕಿನ ಜೊತೆ ನೀವು ನಿಮ್ಮ ವ್ಯವಹಾರಗಳನ್ನ ಹೆಚ್ಚಿಗೆ ಮಾಡುವುದರ ಮೂಲಕ ಈ ಸಂಸ್ಥೆಯನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡಕತ್ತೇವೆ. ರೈತರು ಬೆಳಿಬೇಕು, ರೈತರಿಗೆ ಅನುಕೂಲಗಳಾಗಬೇಕು, ರೈತರಿಗೆ ಇನ್ನೂ ಹೆಚ್ಚಿನ ಫೈನಾನ್ಷಿಯಲ್ ಅನುಕೂಲಗಳಾಗಬೇಕು. ಎಲ್ಲ ಆಗ್ಬೇಕಂತಂದ್ರೆ ಬ್ಯಾಂಕು ಇನ್ನೂ ಹೆಚ್ಚಿಗೆ ಸದೃಢವಾಗಿ ಬೆಳಿಬೇಕು. ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, ಬ್ಯಾಂಕಿನ ಹಂತದಲ್ಲಿರುವಂತ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಾರ, ಬ್ಯಾಂಕಿನ ಏಳಿಗೆಗೆ ಶ್ರಮಿಸಾಕತ್ತಾರ. ತಾವು ಕೂಡ ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡದೆ ಅಪಪ್ರಚಾರಕ್ಕೆ ತಲೆಗೊಡದೆ ಈ ಒಂದು ಬ್ಯಾಂಕಿನ ಏಳಿಗೆಗಾಗಿ ತಾವು ಕೂಡ ಆಶೀರ್ವಾದ ಮಾಡಬೇಕಂತ ತಮ್ಮ ಆಶೀರ್ವಾದವನ್ನ ಪಡೆಯಲಿಕ್ಕೆ ಇವತ್ತು ಈ ಒಂದು ಬೃಹದಾಕಾರದ ಸಭೆಯನ್ನು ನಾವು ಕರೆದಿದ್ದೆವು. ಪ್ರಸ್ತುತ ವಿದ್ಯಮಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ದೊಡ್ಡ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಹೊರತುಪಡಿಸಿದ್ರೆ ಮಂಗಳೂರು DCC ಬ್ಯಾಂಕ್ ಐತಿ, ನೆಕ್ಸ್ಟ್ ನಾವದವು. ಈ ಒಂದು ಬ್ಯಾಂಕ್ ಅನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಬೇಕು. 10,000 ಕೋಟಿ ರೂಪಾಯಿ ಡೆಪಾಸಿಟ್ ನಾವು ದಾಟಬೇಕು. ಹೆಚ್ಚಿನ ಸೌಲಭ್ಯಗಳನ್ನ ನಾವು ಜನರಿಗಾಗ್ಲಿ ರೈತರಿಗಾಗಿ ಕೊಡಬೇಕಂತ ಎಲ್ಲರೂ ಪ್ರಾಮಾಣಿಕವಾಗಿ ನಾವು ಇಲ್ಲಿ ಕೆಲಸ ಮಾಡ್ಲಿಕ್ಕಂತ ಕುಂತಿದ್ದೆವು. ಅದಕ್ಕಾಗಿ ನೀವು ಕೂಡ ಸಹಕಾರ ನಮಗೆ ನೀಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿಗೆ ನಮ್ಮ ಹಿರಿಯ ನಿರ್ದೇಶಕರು ಮಾತನಾಡ್ತಾರೆ. ಬಾಲಚಂದ್ರನ ಜಾರಕಿಹೊಳಿ ಅವರು ಮಾತಾಡ್ತಾರೆ. ಈಗ ತಾನೇ ಆಗಮಿಸಿದಂತ ಗಣೇಶನ ಹುಕ್ಕೇರಿ ಅವ್ರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತ ಮಾಡ್ತಾ, ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ನಿಮ್ಮ ಆಶೀರ್ವಾದ ಅತ್ಯಂತ ಅವಶ್ಯಕ. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಈ ನಂಬಿಕೆ ಇನ್ನೂ ಗಟ್ಟಿ ಆಗಬೇಕು, ಹೆಚ್ಚಿಗೆ ಆಗಬೇಕು. ಬ್ಯಾಂಕಿನ ಜೊತೆ ಸದಾ ತಾವು ನಿಂತ್ಕೊಳ್ತೀರಾ ಅಂತ ಒಂದು ಭರವಸೆಯನ್ನ ಇಟ್ಕೊಂಡು ನಿಮ್ಮ ಸಲುವಾಗಿ ಸಿದ್ಧಪಡಿಸಲಾದ ಈ ಸ್ಕೀಮ್ಗಳನ್ನ ಆದಷ್ಟು ಬೇಗ ಅಧ್ಯಕ್ಷರಾದಿಯಾಗಿ ಅನಾವರಣ ಮಾಡ್ತೀವಿ. ಆ ಸ್ಕೀಮ್ಗಳ ಲಾಭವನ್ನ ತಾವು ಪಡೆದುಕೊಳ್ಬೇಕು, ನಮ್ಮ ಬ್ಯಾಂಕಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಇಲ್ಲಿವರೆಗೆ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿರುವಂತಹ ಶ್ರೀ ಚಂದ್ರರಾಜಣ್ಣ ಹೊಟ್ಟಿಹೊಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಚಿಕ್ಕೋಡಿಯ ಶಾಸಕರಾಗಿರುವಂತಹ ಮಾನನೀಯ ಗಣೇಶಣ್ಣ ಹುಕ್ಕೇರಿಯವರು ಈ ಸಮಾರಂಭದ ಕುರಿತಾಗಿ 2 ಮಾತುಗಳನ್ನ ಹಂಚಿಕೊಳ್ಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಮಹಾನ್ ತಂಜಾವರ ಚರಣೆಗೆ ವಂದಿಸುತ್ತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕದ ಇವತ್ತ ಸೇರಿದಂತ ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಹಿರಿಯರಾದ ಶಾಸಕರಾದ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರೇ, ಈಗ ತಾನೇ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಂತ ಮಿತ್ರರಾದ ಮೇಲ್ಮನೆಯ ಸದಸ್ಯರಾದ ಚಂದ್ರರಾಜ್ ಹೊಟ್ಟಿಹೊಳಿ ಅವರೇ, ಅರವಿಂದ್ ಪಾಟೀಲ್ ಅವರೇ, ಕುಲ್ಗುಡಿ ಅವರೇ, ನಮ್ಮ ಮಲ್ಲಪ್ಪನವರೇ ಹಾಗೂ ಕಪ್ಪಲ್ಗುದಿ ಅವರೇ, ನಮ್ಮ ಪಾಟೀಲ್ ಅವರೇ, ಎಲ್ಲ ಚುನಾಯಿತ ಸದಸ್ಯರೇ ಹಾಗೂ ಬ್ಯಾಂಕದ GM ಆದ ಕಲಾವಂತ ಅವರೇ, ಬ್ಯಾಂಕದ ಸಿಬ್ಬಂದಿ ಅವರೇ ಹಾಗೂ ಇಲ್ಲಿ ಬಂದಂತ ಎಲ್ಲ ರೈತರ ಕಣ್ಮನಿ ಹಾಗೂ ಸಂಘದ ಎಲ್ಲ ಅಧ್ಯಕ್ಷರೇ ಸದಸ್ಯರೇ, ಸತತವಾಗಿ ಒಂದು ಸಂಘ ಆಗಲಿ ಹಾಗೂ ರೈತರ ಕಾಪಾಡಂತ ಎಲ್ಲ ನಮ್ಮ ಅಂತಂಬ್ರೆ ಹಾಗೂ ಮಾಧ್ಯಮ ಸ್ನೇಹಿತರೆ, ವಿಶೇಷ ಅಂದ್ರ ಇವತ್ತ ಬ್ಯಾಂಕ್ದಲ್ಲಿ ಚುನಾಯಿತ ಆಗಿ
ಸುಮಾರು ಒಂದು 6 ತಿಂಗಳಿಂದ ಒಂದು ಸದಸ್ಯರಾಗಿ ಎಲ್ಲ ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಕೂಡಿ ಒಂದು ಜವಾಬ್ದಾರಿಯಿಂದ ಈ ಸಂಸ್ಥೆಯನ್ನು ನಡ್ಸ್ಕೊತ ಹೋಗ್ತಾ ಇದೀವಿ. ನಿಜವಾಗೂ ಈ ಸಂದರ್ಭದಲ್ಲಿ ಇವತ್ತ ಹೊಸ ಸದಸ್ಯರಾದ್ಮೇಲೆ ಹೊಸ ಯೋಜನೆ, ಈಗ ಸುಮಾರು ಬ್ಯಾಂಕ್ ಸಾಕಷ್ಟು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಇವತ್ತ ಜಿಲ್ಲೆಯಲ್ಲಿ ನೇರವಾಗಿ ರೈತರಿಗೆ ಸಾಲ ಕೊಡುವಂತ ಒಂದು ವ್ಯವಸ್ಥೆ ಆಗಲಿ, ಟ್ರ್ಯಾಕ್ಟರ್ ಲೋನ್ ಆಗಲಿ, ಪೈಪ್ಲೈನ್ ಆಗಲಿ, ಇವತ್ತ ಬೇರೆ ಬೇರೆ ರೈತರಿಗೆ ಯಾವ್ಯಾವ ಅನುಕೂಲ ಅಂತ ಸಬ್ಸಿಡಿ ಸ್ಕೀಮ್ ಆಗಲಿ ಇವತ್ತು ನಾವು ಬ್ಯಾಂಕ್ ಮುಖಾಂತರ ಕೊಡುವಂತದ್ದು ಒಂದು ವ್ಯವಸ್ಥೆ ಮಾಡಿವು. ಈ ನಿಟ್ಟಿನಲ್ಲಿ ಹೋದ ಸಭೆಯಲ್ಲಿ ನಾವು ಎಲ್ಲ ಸದಸ್ಯರು ಕೂಡಿ ಚರ್ಚೆ ಮಾಡಿ ಇವತ್ತ ಹಲವಾರು ಯೋಜನೆಗಳು ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, NCDC ಇರ್ಬೋದು, ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಅನೇಕ ಯೋಜನೆ ಏನ್ ನಾವು ಒಂದು ಮುಖಾಂತರ ರೈತರಿಗೆ ಮುಟ್ಸುವಂತದ್ದು ಒಂದು ಏನ್ ವ್ಯವಸ್ಥೆ ಐತಿ ಅದನ್ನ ಬಗ್ಗೆ ಹೋದ ಸದಸ್ಯರು ಎಲ್ಲರೂ ಕೂಡಿ ಮೀಟಿಂಗ್ ದಲ್ಲಿ ಚರ್ಚೆ ಮಾಡಿದೆವು. ಆ ನಿಟ್ಟಿನಲ್ಲಿ ನಾವತ್ತ ಈ ಸದಸ್ಯರಲ್ಲಿ ಸಾಕಷ್ಟು ಶಾಸಕರು, ಅನುಭವಿಕ ಎಲ್ಲ ಸದಸ್ಯರದಾರ. ನಮ್ಮ ಸಿಬ್ಬಂದಿಯು ಕೂಡ ಸುಮಾರು ಒಂದು 30-40 ವರ್ಷದಿಂದ ಈ ಸಂಸ್ಥೆಯಲ್ಲಿ ಒಂದು ಪ್ರಾಮಾಣಿಕ ಸೇವೆ ಮಾಡಿ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತೈತಿ ಮತ್ತು ರೈತರ ಒಂದು ವಿಚಾರ ಇಟ್ಟ ಇವತ್ತು ನಾವು ಈ DCC ಮಧ್ಯವರ್ತಿ ಬ್ಯಾಂಕ್ ಇವತ್ತು ಒಂದು ಹಂತಕ್ಕೆ ತಂದಿಟ್ಟಿವು. ಮುಂದಿನ ದಿನಮಾನದಲ್ಲಿ ಇವತ್ತ ನಮ್ಮ ಅಧ್ಯಕ್ಷರ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಬಂದ ಮೇಲೆ ನಾವು ಏನು ಒಂದು ಮೀಟಿಂಗ್ ದಲ್ಲಿ ಚರ್ಚೆ ಮಾಡಿದೀವಿ ರೈತರ ಪರವಾಗಿ, ಅದು ನೇರವಾಗಿ ಈ ವೇದಿಕೆ ಮೂಲಕ ತಮ್ಮ ಹೇಳುವಂತದ್ದು ಒಂದು ವ್ಯವಸ್ಥೆ ಮಾಡ್ತಾರೋ. ಈ ನಿಟ್ಟಿನಲ್ಲಿ ನಾ ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೀನಿ, ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಮ್ಮ ರೈತರ ಬ್ಯಾಂಕ್ ಐತಿ. ನಮ್ಗೆ ಎಷ್ಟು ಯಾಕಲಿ ನಾ ಒಂದು ರೈತರ ಮಗ ಆಗಿ ಸಲವಾರು ಇವತ್ತ ನಾ 3 ಬಾರಿ ಶಾಸಕರಾಗಿ, ನಮ್ಮ ತಂದೆಯವರು 6 ಬಾರಿ ಶಾಸಕರಾಗಿ, ಇವತ್ತ ಮೇಲ್ಮನೆ ಸದಸ್ಯರಾಗಿ ಸತತವಾಗಿ ರೈತರ ಕಾಳಜಿ ಹೊಂದ ನಾವು ಈ ಭಾಗದಾಗಲಿ ಈ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಸೇವೆ ಮಾಡ್ಕೋತ ಬಂದೀವು. ಯಾವುದೋ ಕಾರಣ ನಾವು ಏನು ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಈಗಾಗಲೇ ನಮ್ಮ ರಾಹುಲ್ ಜಾರಕಿಹೊಳಿ ಕೂಡ ಒಂದು ಸದಸ್ಯರಾಗಿ ಈ ಬ್ಯಾಂಕ್ ದಲ್ಲಿ ಇವತ್ತು ಹೊಸವಾಗಿ ಅವರು ಕೂಡ ಬಂದಿದ್ದಾರೆ. ನಿಮ್ಮ ಹಿತವನ್ನು ಕಾಪಾಡಿ ಇವತ್ತ ಬ್ಯಾಂಕ್ ದೃಷ್ಟಿಕೋನ ನಮ್ಗೆ ಏನ್ ಸಹಾಯ ಸಹಕಾರಿ ಐತಿ ನೇರವಾಗಿ ನಿಮ್ಗ ಮುಟ್ಸುವಂತ ಪ್ರಾಮಾಣಿಕ ನಾವು ಇಡೀ ಎಲ್ಲ ಸದಸ್ಯರು ಮಾಡ್ತೀವಂತ ತಮ್ಮ ಮೂಲಕ ಇವತ್ತು ಮಾತನಾಡೋಕಾಗ್ಲಿ. ಬರೀ ರಾಹುಲ್ ಇವತ್ತು ಮಾತನಾಡಕ್ ಇವತ್ತ ಎಲ್ಲ ಇವತ್ತು ಸದಸ್ಯರು ಇವತ್ತು ಒಕ್ಕಟ್ಟಾಗಿ ಇವತ್ತ ತಮ್ಮ ಪರವಾಗಿ ಏನ್ ಸಾಧ್ಯ ಐತಿ ನಾವು ಎಲ್ಲಾ ಯೋಜನೆಗಳ ತಂದು ಮುಟ್ಸುವಂತ ಯೋಜನೆಯನ್ನು ಮಾಡಿ ಈ ಸಂದರ್ಭದಲ್ಲಿ ಬರುವ ದಿನಮಾನದಲ್ಲಿ ಈ ಭಾಗದಲ್ಲಿ ರೈತರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿದೆ ಅಂತ ಹೇಳಿ 2 ಮಾತನ್ನು ಮುಗಿಸುತ್ತೇನೆ. ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಮಾನನೀಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಸರ್ ಅವರು ಒಂದ್ಸಾರಿ ಜೋರು ಚಪ್ಪಾಳೆ ತಟ್ಟಿ ಅವರ ಮಾತುಗಳನ್ನ ಆಸ್ವಾದಿಸಬೇಕು ಹಾಗೆ ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮುರುಗೋಡು ಮಹಾಂತ ಜನ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ಗೌರವಾನ್ವಿತ ಅಣ್ಣಾಸಾಹೇಬ್ ಜೊಲ್ಲೆ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ರಾಹುಲ್ ಜಾರಕಿಹೊಳಿ ಅವರೇ, ನೀಲಕಂಠ ಕಪ್ಪಲ್ಗುದ್ದಿ ಅವರೇ, ಅಪ್ಪಸಾಹೇಬ್ ಕುಲ್ಗೋಡೆ ಅವರೇ, ಅರವಿಂದ್ ಪಾಟ್ಲೆ ಅವರೇ, ಮಲ್ಲಣ್ಣ ಯಾದವಾಡ್ ಅವರೇ, ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಫ್ಯಾಕ್ಟ್ ಸೊಸೈಟಿಯ ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿಯ ಸದಸ್ಯರೇ, ತಮಗೆಲ್ಲ ಮತ್ತೊಂದ್ಸಲ ಸ್ವಾಗತ ಬಯಸುತ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ರಿ. ಯಾಕಂದ್ರೆ ಬ್ಯಾಂಕ್ ಮುಖಾಂತರ ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಈ ಸ್ಕೀಮ್ ನ ಮಾನ್ಯ ಅಧ್ಯಕ್ಷರ ಅಂದ್ರೆ ಉದ್ಘಾಟನೆ ಮಾಡ್ತಾರೋ ಅದ್ರ ಬಗ್ಗೆ ತಾವೆಲ್ಲ ಬಂದು ವಿಶೇಷವಾಗಿ ತಿಳ್ಕೊಬೇಕಂತ ಬಂದದಕ್ಕೆ ತಾವೆಲ್ಲರೂ ಏನೊಂದು ಫೋನ್ ಕರೆ ಗೌರವ ಕೊಟ್ಟು ಬಂದದಕ್ಕೆ ತಮ್ಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮತ್ತೆ ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ, ಈಗೇನು ಸುಮಾರು 1200 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ ಕೂಡಿ ಸುಮಾರು ನೀವು 12,000 ಜನ ಅಂದ್ರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರ. ನೀವು 12,000 ಜನ ಏನ್ ಅದಿರಲ್ಲ, ನೀವ ನಮ್ಮ ಬ್ಯಾಂಕಿಗೆ ಅಂದ್ರೆ ಯಾವುದೇ ಒಂದು ಮನಿ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗ್ ಪಾಯ ಗಟ್ಟಿಯಾಗಿ ಹಾಕೋದು ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಏನ್ ಪಾಯ ಗಟ್ಟಿ ಆತಂದ್ರೆ ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತೈತಿ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕ. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರ. ರಾಜಕಾರಣದಾಗ ಅದೆಲ್ಲ ದೇಶದೊಳಗೆ ನಡಿತೈತಿ, ಎಲ್ಲ ಕಡೆ ನಡಿತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾವು ತಲೆ ಕೆಡಿಸ್ಕೊಲ್ಲ. ನಮ್ಮ ಬ್ಯಾಂಕ್ ಲೆಕ್ಕ ಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ.
ನೀವು ಗಟ್ಟಿಯಾಗಿ ನಿಂತ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿಯವರು ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನ್ ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತೆ ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ದೀರ. ಬಹಳ ಪ್ರಾಮಾಣಿಕವಾಗಿ ದೇವರ ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟ ನಮ್ಮ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸ್ರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರ. 5 ವರ್ಷ ಲೆಕ್ಕದಾಗ ಏನಾರ ತಪ್ಪಂದ್ರ ನೀವು ಎಲ್ಲಿ ಬೇಕಾದ್ರೆ ಬಂದ್ ನಿಂತು ನಮ್ಮನ್ನ ಕೇಳ್ಬೋದು, ಎಲ್ಲಾರು ತಪ್ಪಂದ್ರ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾವ್ರು. ಯಾಕಂದ್ರೆ ಬಹಳ ಮಂದಿಗೆ ಏನಾಗೈತೆ ಅಂದ್ರ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಹೋದ ನಂತರ ಅಪಪ್ರಚಾರ ಮಾಡ್ತಾರ, ಅವರಾರ ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರ. ಅದನ್ನ ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇರ ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದ್ ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಲ್ಚಂದ್ ಜಾರಕಿಹೊಳಿ ಇರ್ತಾರೋ, ಎಲ್ಲಾ ಮೀಟಿಂಗ್ದಾಗ ಬಲ್ಚಂದ್ ಇವ್ರಿಗೇನ್ ಸಂಬಂಧ ಇದ್ನು ಅನ್ನಕತ್ರ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಬಹಳ ವಿಡಿಯೋದಾಗ ಎಲ್ಲ ಹೇಳಿದಿನ. 1996ನೇ ಇಸ್ವಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡ್ ಕೂತಿದ್ದು ನೀವೆಲ್ಲಾ ಕೊಟ್ಟಿದ್ದೀರಿ. ಮತ್ ನಾವು ನಡೆಸ್ಬೇಕಲ್ಲ. ನಾಳೆ ಏನಾರು ತಪ್ಪಾರ ನೀವು ನಮ್ಮನ್ನ ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನ್ ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾ ಬ್ಯಾಂಕ್ ನಡ್ಸಾವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ನಾಗ ಇರಾವ. ಮತ್ ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡ್ಸ್ಕೋದಲ್ಲ. ಅಂದ್ರ ಈಗೆಲ್ಲ ಚಾಲೂ ಆಗಿದೆ. ಯಾಕಂದ್ರೆ ನಾಳೆ ಈಗ ನೋಡ್ರಿ ನೀವ ತಪ್ಪಾರ ಬಿಡ್ತೀರಿ. ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡ್ಸತ್ತಾರ. ನಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡತ್ತಾರ. ಮತ್ ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲಾ ನೋಡ್ಕೊತ ಹೊಂಟಿದ್ವು. ಅದಕ್ಕೆ ದಯಮಾಡಿ ನಿಮ್ಗೆ ನೀವಷ್ಟು ಗಟ್ಟಿಯಾಗಿರ್ರಿ. ನಾವು ಅಗದಿ ಹೇಳಿದ್ವು, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹೇರ 5 ವರ್ಷ ಒಳಗೆ ಈ 10,000 ಕೋಟಿ ಡಿಪಾಸಿಟ್ ಮಂಗಳೂರು DCC ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನೋ ಅಂತ ಹೇಳಿದ್ವು. ಯಾಕಂದ್ರ ನೀವೆಲ್ಲಾ ನೋಡ್ರಿ, ನಮಗ್ ಬರೀ ಯಾವ್ದೋ ಒಂದ್ ಮನುಷ್ಯ ತಪ್ಪು ಮಾಡ್ತಾರೆ, ಯಾವ್ದೋ ಒಂದ್ ತಪ್ಪಾಗಿದ್ನ ಹೆಸರು ತೋರಿಸ್ತಾರ. ಈಗ ನಾ ಬೆಳಗಾವ್ ಹಾಲು ಒಕ್ಕೂಟ 0 ಇದ್ದದ್ ಹೋದ್ಸಲ 13 ಕೋಟಿ ಲಾಭ ಮನ್ಯ. ಅದನ್ನ ಯಾರು ಹೇಳುದಿಲ್ಲ, ಒಟ್ಟ ಮಾತಾಡುದಿಲ್ಲ, ಅದನ್ನ ಗಪ್ಪ ಇರ್ತಾರ. ಇದು ಸಲ ರಗಡ್ ಲಾಭ ಮಾಡ್ತಾನ, ಅದನ್ನ ಒಟ್ಟ ಹೇಳುದಿಲ್ಲ. ಈ ಮನುಷ್ಯ ತಪ್ಪು ಮಾಡುದು ಯಾವ್ದಾರ ಒಂದು 20 ವರ್ಷ 20 ತಪ್ಪಾಗಿದ್ದು ಆ ತಪ್ಪನ್ನ ಸುಧಾರಿಸಿ ಮಾಡ್ಕೊಳಕ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದ್ ಏನಿತ್ತಂದ್ರ ನಾವು ರೊಕ್ಕ ಕಟ್ಟದಿಲ್ಲ ಅಂದ್ರ ನೀವು ಸವಾಲ್ ಮಾಡ್ರಿ ತಗೋರಿ ಅಂತ ಹೇಳ್ಬಿಟ್ಟಿದ್ದೇನೆ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ಯಾರ ಕಟ್ಟದಿಲ್ಲ ಹೇಳೇ ಬಿಟ್ಟಿದ್ದೇನೆ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋತೀರಿ, ತಗೋರಿ. 33 ಕೋಟಿ ರೊಕ್ಕ ಕಟ್ಟಕ್ ಆಗ್ಲಿಲ್ಲ, ತಗೋರಿ ಅಂತ ಹೇಳಿದ್ದೇನೆ. ಅದಕ್ಕೆ ಸರಿ ಮಾಡ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿ ಸಲ ಎಲ್ಲಾನು ಸಮಸ್ಯೆ ಆಗದಾವ. ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವ್ ಹೇಳಿದ್ವು. ಮಾರ್ಚ್ 31 ಅಣ್ಣ ಅಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡ್ ಜಕ್ಕೊಂಡ್ ಹೋಗುದಿರ್ತೈತೆ. ಪೂರ್ತಿ ನಾವು ಜಗ್ಗಾಕೋರ ಹಗ್ಗ ಹರಿತಂದ್ರ ಬ್ಯಾಂಕಿಗೂ ತ್ರಾಸ ಆಗ್ತೈತಿ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವ. ಅದಕ್ಕೆ ಎಲ್ಲಾರನು ಹಿಡ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರ ಗೆಲ್ಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೇಕು. ಹಿಂಗೆಲ್ಲ ಬಹಳ ಶುದ್ಧವಾಗಿ ನಡ್ಸತ್ತು. ಮತ್ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಬಹಳ ಅಧ್ಯಕ್ಷನ ಮುರುಗೋಡ್ ಮಾಂತನ ಆಶೀರ್ವಾದ ಚಲೋ ಅಧ್ಯಕ್ಷಕಾರ. 1 ರೂಪಾಯಿ ಮಾರವಾಡಿ ಇದ್ದಂಗ ಅದಾರ ಅವ್ರ ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡುದಿಲ್ಲ. ಬ್ಯಾಂಕ್ ಬಹಳ ಮುರುಗೋಡ್ ಮಾಂತನ ಆಶೀರ್ವಾದದಿಂದ ನಿಮ್ಮೆಲ್ಲರ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ವರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟ್ ಆಗಿ ನಡೆಸ್ತೀವಿ. ಯಾ ರೈತರಿಗೂ ಅನ್ಯಾಯ ಕೊಡುದಿಲ್ಲ, ಯಾ ಗ್ರಾಹಕರಿಗೆ ಅನ್ಯಾಯ ಕೊಡುದಿಲ್ಲ, ಯಾ ನೌಕರರಿಗೆ ಅನ್ಯಾಯ ಕೊಡುದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ ಭರವಸೆ ಇಡ್ಬೇಕಂತ ಹೇಳುತ್ತಾ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಬಹಳ ಯಶಸ್ವಿ ಮಾಡೋದಕ್ಕಾಗಿ ತಮ್ಗೆ ಧನ್ಯವಾದ ಹೇಳುತ್ತಾ, ಇನ್ನು ಮುಂದಿನ ಒಂದು 15 ನಿಮಿಷ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಎಲ್ಲಾ ವಿಚಾರ ತಾವು ಕೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗ್ಬೇಕಂತ ಹೇಳಿ ತಾವಿಲ್ಲೆಲ್ಲ ಬಂದದ್ ಮತ್ತೊಂದ್ಸಲ ತಮ್ಗೆ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ, ವೇದಿಕೆ ಮೇಲಿದ್ದಂತ ತಮಗೂ ಎಲ್ಲ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮರಕ್ಕೆ ಬಾಯಿ ಬೇರೆಂದು ನೆಲಕ್ಕೆ ನೀರೆರೆದೊಡೆ ಮೇಲೆ ಪಲ್ಲವಿಸುತ್ತೀವಿ ನೋಡ. ಇಂದು ಆತ್ಮೀಯರೇ, PKPS ಎನ್ನುವ ಮರಕ್ಕೆ ನಾವು ಈಗಾಗಲೇ ನೀರು ಹಾಕಿದೀವಿ, ವಿವಿಧ ಯೋಜನೆಗಳನ್ನ ಕೊಡಮಾಡಿದೀವಿ. ಆ ಯೋಜನೆ ಮುಖಾಂತರ ಸಂಸ್ಥೆಗೆ ಲಾಭ ಬರ್ತದೆ ಎನ್ನುವಂತ ತಾತ್ಪರ್ಯದ ಮಾತು ಹಂಚಿಕೊಂಡಿರುವಂತಹ ಶ್ರೀಯುತ ಧನ್ಯವಾದ ಸಲ್ಲಿಸ್ತಾ, ಇನ್ನು ಮುಂದೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಮಾನನೀಯ ಅಣ್ಣಾಸಾಹೇಬ ಜೊಲ್ಲೆ ಅವರು ಈ ದಿನ ಲೋಕಾರ್ಪಣೆಗೊಂಡಿರುವಂತಹ ವಿವಿಧ ಯೋಜನೆಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಒಂದ್ಸಾರಿ ಜೋರು ಚಪ್ಪಾಳ ತಟ್ಟಿ ಅವರ ಮಾತುಗಳನ್ನು ಆಹ್ವಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬೆಳಗಾವಿ DC ಬ್ಯಾಂಕಿನ ಈ ಯೋಜನೆಗಳ ಉದ್ಘಾಟನಾ ಸಮಾರಂಭದ ಪರಮ ಪೂಜ್ಯ ಮುರುಗೋಡ್ ಮಹಾಂತಾಜ್ ಅವ್ರನ್ನ ಪಾದಕ್ಕೆ ವಂದಿಸಿ ಅವ್ರನ್ನ ನೆನೆಯುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಹಿತೈಷಿಗಳು ರೂವಾರಿಗಳು ಆದಂಥ ಅರ್ಬಾ ವಿಭಾಗದ ಶಾಸಕರು, ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಬಾಲ್ಚಂದ್ ಜಾರಕಿಹೊಳಿ ಅವರೇ, ಹಾಗೂ
ಮಾಜಿ ಅಧ್ಯಕ್ಷರಾದ ಅಪ್ಪಸಾಬ್ ಕುಲಗುಡಿ ಅವರೇ, ಶಾಸಕರು ನಿರ್ದೇಶಕರಾದ ಗಣೇಶ್ ಹುಕ್ಕೇರಿ ಅವರೇ, ಚಂದ್ರರಾಜ್ ಹಟ್ಟಿಹೊಳೆ ಅವರೇ, ಶಾಸಕರು ಮಾಜಿ ಶಾಸಕರು ಈಗಿನ ನಿರ್ದೇಶಕರಾದ ಅರವಿಂದ್ ಪಾಟೀಲ್ ಅವರೇ, ಇನ್ನುಳಿದ ನಿರ್ದೇಶಕರಾದ ರಾಹುಲ್ ಜಾರಕಿಹೊಳಿ ಅವರೇ, ನಾನಾ ಸಾಹೇಬ್ ಪಾಟೀಲ್ ಅವರೇ, ಕಪ್ಪಲ್ಗುದ್ದಿ ಅವರೇ, ಹಾಗೂ ಮಲ್ಲಣ್ಣ ಯಾದವಾಡ್ ಅವರೇ ಮತ್ತು ಮಾಮ್ನಿ ಅವರೇ, ಹಾಗೂ JM ಆದ ಕಲಾವಂತ ಅವರೇ, DJM ರೇ, ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ PKPS ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಕಾರ್ಯದರ್ಶಿ, ಸಿಬ್ಬಂದಿ ಮತ್ತೆಲ್ಲ ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾನು ಮೊದಲನೇದಾಗಿ 4 ಗಂಟೆಗೆ ಒಂದು 5 ನಿಮಿಷ ತಡವಾಗಿ ಬಂದಕ್ಕೆ ತನ್ನಲ್ಲಿ ಕ್ಷಮೆಯನ್ನು ಕೇಳಿ, ಯಾಕಂದ್ರೆ ವಿಜಯಪುರಕ್ಕೆ ಒಂದು ಕಾರ್ಯಕ್ರಮ ಇರೋದ್ರೆ ಅಲ್ಲಿ ಮುಗಿಸಿ ಬರ್ಬೇಕಾಗ್ತದೆ. ಆದ್ರೆ ಈಗಾಗಲೇ ಬೆಳಗಾವಿ DCC ಬ್ಯಾಂಕ್ ನವೆಂಬರ್ನಲ್ಲಿ ನಮ್ಮ ಹೊಸ ಆಡಳಿತ ಮಂಡಳಿ ಚುಕ್ಕಾಣಿಯನ್ನು ಹಿಡಿದ ನಂತರ ಇವತ್ತು ಮಾರ್ಚ್ 31ಕ್ಕೆ ಸುಮಾರು 5,893 ಡಿಪಾಸಿಟ್ ಇದ್ದದ್ದು, ನವೆಂಬರ್ಗೆ ನಾವು ಅಧಿಕಾರ ವಹಿಸಿದಾಗ 5,080 ಅಂದ್ರೆ 1,010 ಕೋಟಿ ಕಮ್ಮಿ ಆಗಿತ್ತು. ಯಾಕೆ ಇದನ್ನು ಹೇಳ್ತಿರೋದ್ರೆ ಮೇಲಿಂದ ಮೇಲೆ ಮೀಡಿಯಾದಲ್ಲಿರ್ಬೋದು, ವಾಟ್ಸಪ್ದಲ್ಲಿರ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ತಾವೆಲ್ಲರೂ ಕೇಳ್ತಿರ್ತೇವೆ. ಅದ್ರ ಸವಿಸ್ಕಾರವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘದ ಗೌರವಾನ್ವಿತ ಸದಸ್ಯರು ಇವತ್ತು ಬರೋದ್ರಿಂದ ಅವ್ರ ಮುಂದೆ ತಿಳಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ. ಯಾಕಂದ್ರೆ ಬೇರೆ ಎಷ್ಟೋ ಸಂಘ ಸಂಸ್ಥೆಗಳು ಇರಬಹುದು, ಆದ್ರೆ ಈ ಫ್ಯಾಕ್ಟ್ ಸಂಸ್ಥೆಗೆ ಮತ್ತು DC ಬ್ಯಾಂಕ್ ಎಷ್ಟು ಮಹತ್ವ ಅದ ಅಷ್ಟು ಮಹತ್ವ ಬೇರೆ ಎಲ್ಲೂ ಇರಂಗಿಲ್ಲ. ಯಾಕಂದ್ರೆ ಸರ್ಕಾರಿ ಸ್ಕೀಮ್ಗಳು ಯಾವುದೇ ಇದ್ರೆ ಕೂಡ ಇವತ್ತು 0% ಬಡ್ಡಿಲೇ ಕೊಡುವಂತ ಯೋಜನೆ ಇರ್ಬೋದು, 3% ಕೊಡೋ ಯೋಜನೆ ಇರ್ಬೋದು, ಅಥವಾ ಸರ್ಕಾರದಿಂದ ಒಂದು ಬಡ್ಡಿ ಮನ್ನಾ ಆದ್ರೆ ಬರೀ ಫ್ಯಾಕ್ಟ್ ಸೊಸೈಟಿ ಮತ್ತು DC ಬ್ಯಾಂಕ್ ತಗೊಂಡಂತ ಮಾತ್ರ ಸಿಗ್ತದ. ಆದ ಕಾರಣ ಬರ್ತಕ್ಕಂಥ ಈ ಹೋದ ಚುನಾವಣೆಯಲ್ಲಿ 10 ನವೆಂಬರ್ದಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು ಅರ್ಬನ್ ಭಾಗದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ದೇನು 13 ಜನ ಟೀಮ್ ಇಲ್ಲಿ ಆರ್ಚ್ ಬಂತು. ಅದರ ನಂತರ ನಾವು 10ನೇ ನವೆಂಬರ್ಗೆ ಅಧಿಕಾರವನ್ನು ವಹಿಸಿದೆವು. ಆವತ್ತಿನಿಂದ ಇವತ್ತಿಗೆ ಅಂದ್ರೆ 3 ತಿಂಗಳು ಮುಗಿದ್ರೆ 4ನೇ ತಿಂಗಳು ನಡೆದದ. ಯಾಕೆ ಇದನ್ನು ಹೇಳ ಬಯಸ್ತಂದ್ರೆ ಮೇಲಿಂದ ಮೇಲೆ ಬಹುತೇಕ ಯಾರಾದರೂ ರೈತ ಮಾತಾಡಿದ್ರೆ ನಾವು ಒಪ್ಕೊಳ್ತೇವೆ ಅಥವಾ ನಮಗೂ ಕೂಡ ತಿಳಿತದ. ಆದ್ರೆ 40 ವರ್ಷ ಅಧ್ಯಕ್ಷನಲ್ಲಿ 20 ವರ್ಷ ಅಧ್ಯಕ್ಷರಾಗಿದ್ದು ಅಂಥವ್ರು ಮಾತಾಡೋದಂದ್ರೆ ಒಂದು ಹಾಸ್ಯಾಸ್ಪದ ಆಗ್ತದೆ. ಯಾಕಂದ್ರೆ ಎಲ್ಲ ಗೊತ್ತಿದ್ದವ್ರು ಅಂತಾರು ಇವತ್ತು 40 ವರ್ಷದಲ್ಲಿ ಅವ್ರು ಏನ್ ಮಾಡ್ರು, 20 ವರ್ಷದಲ್ಲಿ ಅವ್ರು ಏನ್ ಮಾಡಿದ ಅನ್ನೋದಕ್ಕಿಂತ ಇವತ್ತು ಯಾವುದೋ ಸ್ಕೀಮ್ ಯಾರೂ ದೇಶದಲ್ಲಿ ಮಾಡಿಲ್ಲ ಅಂತ ಸ್ಕೀಮ್ಗಳನ್ನ ನಾವು 5 ವರ್ಷ ಪೀರಿಯಡ್ನಲ್ಲಿ ನಾವು 13 ಜನ ಸೇರಿ ಮಾಡ್ತೀವಿ ಅಂತ ನಾನು ಆಶ್ವಾಸನೆ ಕೊಡ್ತೇನೆ. 3 ತಿಂಗಳಲ್ಲಿ ಸುಮಾರು 544 ಕೋಟಿ ರೂಪಾಯಿ ಈಗಾಗಲೇ ಡಿಪಾಸಿಟ್ ಹೆಚ್ಚಾಗ್ಯದ. ನೀವು ಅಂತಿರ್ಬೋದು ಮೊನ್ನೆ 500 ಹೇಳ್ರಿ ಮತ್ತೆ ಇವತ್ತು 544 ಹೇಳಾಕದಿರತ್ತೆ. ಇವತ್ತಿನ ನಿನ್ನಿನ ತಾರೀಕಿಗೆ ತಗೊಂಡ್ರೆ ಅದು 544 ಆಗ್ಯದ. ಅನ್ನೋ ದಿವಸ 20 ರಿಂದ 25 ಕೋಟಿ ಡಿಪಾಸಿಟ್ ಬರ್ತಾ ಇದೆ. ಈ ಪ್ರಕಾರವಾಗಿ ಈ ಬ್ಯಾಂಕ್ ಇಷ್ಟೊಂದು ಗಟ್ಟಿ ಆಗ್ಯದ. ರೈತರಿರ್ಬೋದು ಅಥವಾ ಕಾರ್ಮಿಕರಿರ್ಬೋದು ಮತ್ತೆ ಇನ್ನುಳಿದ ಇದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಹಕರಿರ್ಬೋದು ಎಷ್ಟೊಂದು ವಿಶ್ವಾಸ ಇಟ್ಟಿದಾರಂದ್ರ ಅವ್ರ ವಿಶ್ವಾಸಕ್ಕೆ ಪಾತ್ರರಾಗಿ ಇವತ್ತೇನು ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ನಮ್ಮನ್ನ ಅಧ್ಯಕ್ಷನಾಗಿ, ರಾಜೀವ್ ಕಾಗೇನ್ ಉಪಾಧ್ಯಕ್ಷನಾಗಿ ಮತ್ತು ನಮ್ಮೆಲ್ಲ ಸಂಚಾಲಕ ಮಂಡಳಿ ಒಂದು ವಿಶ್ವಾಸದಿಂದ ನಾವು ಬ್ಯಾಂಕನ್ನು ಈ ಪ್ರಕಾರವಾಗಿ ನಡೆಸ್ತಾ ಇದ್ದೇವೆ. ಅಂದ್ರೆ ಮುಂದಿನ ದಿನಮಾನದಲ್ಲಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಂತೂ ನಂಬರ್ 1 ಬಂದೇ ಬರ್ತದ. ಆದ್ರೆ ದೇಶದಲ್ಲೇನೆ ನಂಬರ್ 1 ಆಗ್ಬೇಕಂತ ನಮ್ಮ ಪ್ರಯತ್ನ ಇರ್ತದ. ಅದ ಕಾರಣ ತಮ್ಮ ಸಹಕಾರ ಬಹಳ ಮಹತ್ವದ ಅದ. ಯಾಕಂದ್ರೆ ಇವತ್ತು ಜಾರಕಿಹೊಳಿ ಕುಟುಂಬದ ಇರ್ಬೋದು ಅಥವಾ ಇರ್ತಕ್ಕಂಥ ನಮ್ಮ ಎಲ್ಲ ನಿರ್ದೇಶಕರು ಯಾರಿಗೇ ಒಂದು ಇದು ಕೆಟ್ಟ ಆಗಬಾರ್ದು ಅಂತ ಆ ಭವನದಿಂದ ನಾವು ಒಳ್ಳೆಯ ರೀತಿನ ಈಗಾಗಲೇ ಸ್ಕೀಮ್ ಮಾಡಿದ್ದನ್ನು ನೀವು ನೋಡಿದ್ರ ಮೊದಲನೇ ಸ್ಕೀಮ್ ನಮ್ಮ ಏನು ಒಂದು ಬಹುತೇಕ ಸವಿಸ್ಕಾರವಾಗಿ ವಿಷಯಗಳನ್ನ ತಮ್ಗೆ ತಿಳಿದಿರ್ಬೋದು ಅನಿಸ್ತದ.
ಇವತ್ತು ನಾವು DCC ಬ್ಯಾಂಕ್ನಿಂದ ಯಾವ್ಯಾವ ಸಾಲ ಕೊಡ್ತೀವಪ್ಪ ಅಂದ್ರೆ ಬರೀ 0% ಒಂದು ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ, 3% ಟ್ರ್ಯಾಕ್ಟರ್ ಲೋನ, 3% ನಮ್ದು ಇರ್ತಕ್ಕಂಥ ಪೈಪ್ಲೈನ್ ಸಾಲ ಮತ್ತು 1% ನಮ್ಗೆ ಇರ್ತಕ್ಕಂಥ ಸ್ವಸಹಾಯ ಸಂಘದವ್ರಿಗೆ. ಇವು ಅಷ್ಟ ಸಾಲಗಳು ನಾವು ಕೊಡ್ತಿರ್ತೀವಿ, ಅಷ್ಟ ನೀವು ತಗೊಳ್ತಿರ್ತೀರಿ. ಆದ್ರೆ ವರ್ಷ ಇಡೀ ನಮ್ಮ ಸಂಘದವ್ರಿಗೆ ಎಲ್ಲರಿಗೂ ಏನು ಕೆಲಸ ಇರೋಲ್ಲ. ಸುಮಾರು 1200 ಸೊಸೈಟಿಯಲ್ಲಿ A-B ಕ್ಯಾಟಗರಿ ಇದ್ದಾವ್ ತಮ್ಮಟ್ಟು ಬಂಡವಾಳ ಮಾಡಿ ತಾವ ಸಾಲಗಳನ್ನು ಕೊಡ್ತಿರ್ತಾರೋ, ರೇಷನ್ ಕೊಡ್ತಿರ್ತಾರೋ, ಅಥವಾ ಫರ್ಟಿಲೈಸರ್ ಕೆಮಿಕಲ್ ಮಾರಾಟ ಮಾಡ್ತಿರ್ತಾರೋ. ಇನ್ನುಳಿದ ಸೊಸೈಟಿಯವ್ರು ಬಹುತೇಕ ಬಂಡವಾಳ ಇಲ್ದನ ವರ್ಷಕ್ಕೊಮ್ಮೆ ಸಾಲ ಕೊಟ್ರ ಮತ್ತು ಮರು ವರ್ಷ ಅದು ಬಾಗಲ ತೆಗೆಯುವಂತ ಪರಿಸ್ಥಿತಿ. ನಿತ್ಯ ನಿರಂತರವಾಗಿ ಸೊಸೈಟಿ ಕೆಲಸ ಕಾರ್ಯ ಆಗಬೇಕು, ಸೊಸೈಟಿಗೂ ಸ್ವಲ್ಪ ಮಟ್ಟ ಲಾಭ ಆಗಬೇಕು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರ ಪೇಮೆಂಟು ಒಳ್ಳೆ ರೀತಿಯಿಂದ ಸಿಗ್ಬೇಕು. ಈ ದೃಷ್ಟಿಕೋನಲ್ಲಿ ನಾವು ಕೆಲವೊಂದು ಸ್ಕೀಮ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿದೆವು. ಇನ್ನು ಅದು ಒಳ್ಳೆಯದಾಗ್ತದನೋ ಹೆಂಗಾಗ್ತದ ಅಂದ್ರೆ ಟ್ರಯಲ್ ಅಂಡ್ ಎರರ್ ಅನ್ಬೋದು. ಅಂದ್ರೆ ಈಗ ಮಾಡಿದೆವು, ಇದನ್ನೊಂದು ವರ್ಷ ತನ ನಾವು ನಡೆಸಿದ ನಂತರ ಇದರಲ್ಲಿ ಮತ್ತೇನು ಬದಲಾವಣೆ ಬೇಕಾಗ್ತದ, ಮತ್ತೇನು ಹೆಚ್ಚು ಕಮ್ಮಿ ಮಾಡಬೇಕಾದ, ಅದರಂತೆ ನಾವು ಮತ್ತೆ ಅದನ್ನು ದುರಸ್ತಿ ಕೂಡ ಮಾಡಬಹುದು. ಆದ್ರೆ ಈ ಸ್ಕೀಮ್ ಮಾಡಿದೀವಿ ಅಂದ್ರೆ ಹಿಂಗ ಅಂತಲ್ಲ, ಯಾಕಂದ್ರೆ ಇದು ಸಹಕಾರಿ ಸಂಸ್ಥೆ. ಇದು ರೈತರಾಗಲಿ, ಗ್ರಾಹಕರಾಗಲಿ, ಸಿಬ್ಬಂದಿ ಆಗಲಿ ಮತ್ತು ನಿರ್ದೇಶಕರು, ಇವು 4 ಜನ ಸೇರಿ ಕೂಡಿ ಮಾಡಿದ್ರ ಇವತ್ತು ಸಂಸ್ಥೆ ಬೆಳವಣಿಗೆಯಲ್ಲಿ ಹೆಚ್ಚಿನ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮೊದಲನೇದಾಗಿ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಎಲ್ಲ ಸೊಸೈಟಿಗೆ ಅಂದೇವು. ನಾವು ನಾನ್ ಅಗ್ರಿಕಲ್ಚರ್ ಅಂದ್ರೆ ಏನಪ್ಪ, ಇವು ಏನ್ 4 ಸಾಲ ಕೊಡ್ತಿರ್ತೀವಿ, ಕ್ರಾಪ್ ಲೋನ, ಟ್ರ್ಯಾಕ್ಟರ್, ಪೈಪ್ಲೈನ ಮತ್ತು ಸ್ವಸಹಾಯ ಸಂಘ, ಇದನ್ನ ಬಿಟ್ಟು ಕೂಡ ನಮ್ಮ ರೈತ ಬಾಂಧವರಿಗೆ ಸಾಲ ಬೇರೆ ಬೇರೆ ಬೇಕಾದ್ರೆ ಮತ್ ಬೇರೆ ಬ್ಯಾಂಕ್ಗೆ ಹೋಗುವಂತ ಪರಿಸ್ಥಿತಿ ಬರ್ತದ. ನಮ್ಮ ಫ್ಯಾಕ್ಸ್ ಸೊಸೈಟಿ ನಮ್ಮ ಎಲ್ಲ ಊರಲ್ಲಿ ಒಂದೊಂದು ಇರೋದ್ರಿಂದ ಮತ್ತೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1200ರಿಂದ 1300 ಹಳ್ಳಿಗಳದಾವ್. ನಮ್ಮ 110 ಬರೀ ಶಾಖೆಗಳದಾವ್. ಅಂದ್ರೆ 10% ಕೂಡ ನಾವು ಮುಟ್ಟಿಲ್ಲಿನ. ಆದ್ರೆ ನಮ್ಮ ಫ್ಯಾಕ್ಸ್ ಸೊಸೈಟಿ ಏನ್ ನಮ್ಮ ಮೆಂಬರ್ ಇದ್ದವ್ರದಾರು, ಇವ ನಮ್ಮ ಬ್ರಾಂಚ್ ತಿಳ್ಕೊಂಡು ಇವ್ರ ಮುಖಾಂತರ ಕೊಟ್ರೆ ಪ್ರತಿಯೊಂದು ಊರಿಗೆ ಕೂಡ ಮುಟ್ಟಬಹುದು ಅನ್ಸ್ತದ. ಆ ಪ್ರಕಾರವಾಗಿ ನಮ್ಮ DCC ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಏನ್ ನಾವು ಸಾಲ ಕೊಡ್ತಿರ್ತೀವಿ, ಏನ್ ನಮ್ಮಲ್ಲೇ ಬಡ್ಡಿ ದರ ಅದ ಬಡ್ಡಿ ದರಲ್ಲಿ ನೀವು ಕೂಡ ನಿಮ್ಮ ಸದಸ್ಯರಿಗೆ, ನಿಮ್ಮ ಗ್ರಾಹಕರಿಗೆ ಆ ಸಾಲಗಳನ್ನು ಸೊಸೈಟಿ ಮುಖಾಂತರ ಕೊಡಬಹುದು. ಇನ್ನು ಎಲ್ಲಿ 10.5% ಅದ, ಸ್ಲೈಡ್ ಪರ್ಸೆಂಟೇಜ್ ಎಲ್ಲಿ 10.5% ಅದ, ಅದು 0.5% ಸೊಸೈಟಿಗೆ ಸಿಗ್ತದ. 11% ಮೇಲ್ಪಟ್ಟು ಎಲ್ಲಿ ಅದ ಅಲ್ಲಿ 1% ನಿಮ್ಮ ಸೊಸೈಟಿಗೆ ಸಿಗ್ತದ. ಉಳಿದ ನಮ್ಮ ಬ್ರಾಂಚ್ ನಲ್ಲಿ ಯಾವ ಪ್ರಕಾರ ನಾವು ಹೊರಗಡೆ ನಮ್ಮ ಬ್ರಾಂಚ್ ನಲ್ಲಿ ಲೋನ್ ಕೊಡ್ತಿದ್ದೇವೆ, ಅದೇ ತರ ನೀವು ಮೋಟರ್ ಸೈಕಲ್ ಇರ್ಬೋದು, ಕಾರ್ ಇರ್ಬೋದು, ಗೃಹ ಸಾಲ ಇರ್ಬೋದು, ಮತ್ತೆ ಇನ್ನು ಮೇಲೆ ಪಗಾರ ಮೇಲಿನ ಸಾಲ ಇರ್ಬೋದು, ಎಲ್ಲ ಸಾಲಗಳನ್ನು ಕೂಡ ನೀವು ಪ್ರಾರಂಭ ಮಾಡಬಹುದು. ಅಂದ್ರೆ ನಿಮ್ಗೆ ಅದೊಂದು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಯಾರ ಹತ್ತಿರ ಬಂಡವಾಳ ಇಲ್ಲ, ಯಾರ ಈ ಬಡ್ಡಿ ದರದಾಗ ತಗೊಳ್ತಾರೋ ಅದನ್ನ ಟ್ಯಾಕ್ಸ್ ಮುಖಾಂತರ ನೀವು ನಾಳಿಂದನ ಪ್ರಾರಂಭ ಮಾಡಬಹುದು. ಇವತ್ತು ಅದು ಕೂಡ ಒಂದು ಉದ್ಘಾಟನೆ ಮಾಡಿದ್ರು. ಅಂದ್ರೆ ಇವತ್ತು DCC ಬ್ಯಾಂಕ್ ಕೂಡ ಒಂದು ದುಡಿಯೋ ಬಂಡವಾಳ ಹೆಚ್ಚನ್ನು ಮಾಡಿ ನಿಮ್ಗೆ ಕೊಡುವಂತ ಯೋಜನೆ. ನಿಮಗೂ ಕೂಡ 1% ಸಿಗೋದ್ರಿಂದ ಅಲ್ಲಿ ಇನ್ಕಮ್ ಆಗ್ತದೆ, ಅಥವಾ ಸೊಸೈಟಿ ಸೆಕ್ರೆಟರಿಗಳಲ್ಲಿ ಸ್ಟಾಫ್ ಇಲ್ಲ ಒಂದು ಕೆಲಸ ಕೂಡ ಸಿಕ್ಕಂಗ ಆಗ್ತದೆ. ಇನ್ನು ಎರಡನೇ ಸ್ಕೀಮ್ ಅಂದ್ರ ನಮ್ಮ ಇರ್ತಕ್ಕಂಥ ಎರಡನೇ ದಕ್ಕರೆ, ಈಗ ನೀವು ಹೇಳ್ತಿರ್ತೀರಿ ಮೇಲಿನ ಮೇಲೆ ಎಲ್ಲ ಸಿಬ್ಬಂದಿ ಕೊಡ್ತೀರಿ, ನಮ್ಮ ನಿರ್ದೇಶಕರಿಗೆ ಏನಪ್ಪಾ ಅಂತ ಕೇಳ್ತಿರ್ತೀರಿ. ಇವತ್ತು ನಮ್ಮ ಫ್ಯಾಕ್ಟ್ ಸೊಸೈಟಿ ನಿರ್ದೇಶಕರು ಇರ್ಬೋದು ಮತ್ತು ಸಿಬ್ಬಂದಿ ವರ್ಗದವ್ರು, ಅಂದ್ರೆ ಸೆಕ್ರೆಟರಿ ಮತ್ತು ಅದ್ರಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು, ಇದ ಸಾಲವನ್ನು ನಮ್ಮ ಬ್ರಾಂಚ್ನಾಗ ತಗೊಂಡ್ರ ಅವ್ರಿಗೆ ನಾವು ಹೊರಗಿನವ್ರಿಗೆ ಏನು ಒಂದು ಗ್ರಾಹಕರಿಗೆ ನಾವು ಪರ್ಸೆಂಟೇಜ್ ಹಚ್ತೇವೆ, ಅದರಲ್ಲಿ 1% ರಿಬೇಟ್ ಕೊಡುವಂಥದ್ದು ಕೂಡ ವಿಚಾರ ಮಾಡಿದೇವು. ನಾವು 10.5 ಇದ್ದಲ್ಲಿ 0.5% ಮತ್ತು 11 ಮೇಲ್ಪಟ್ಟು ಇದ್ದಲ್ಲಿ 1% ಕಮ್ಮಿ. ಅಂದ್ರೆ ಈಗಾಗಲೇ ಚಾರ್ಟ್ ಮೇಲೆ ನೋಡಬಹುದು, ಅಂದ್ರೆ ಗ್ರಾಹಕರಿಗೆ ಎಷ್ಟು ಬೀಳ್ತದೆ ಮತ್ತು ಅದು ಎಷ್ಟು ಬೀಳ್ತದೆ. ಈ ಪ್ರಕಾರವಾಗಿ ಇವೆರಡು ಸ್ಕೀಮ್. ಇನ್ನು ಮೇಲೆ ಫ್ಯಾಕ್ಟ್ ಸೊಸೈಟಿಯ ಎಲ್ಲ 3ನೇ ಸ್ಕೀಮ್, ಎಲ್ಲ ಸೆಕ್ರೆಟರಿ ಮತ್ತೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಅವ್ರನ್ನೊಂದು ಮೀಟಿಂಗ್ ಕರೆದಾಗ ನಮ್ಮನ್ನು ಹಾದಿಯಾಗಿ ಬಿಟ್ಟು ಬಿಡಬೇಡ್ರಿ, ನಮ್ಮನ್ನು ಕೂಡ ಒಪ್ಕೊಳ್ರಿ, ನೀವು ನಮಗೂ ಏನಾದ್ರು ಸ್ಕೀಮ್ ಕೊಡ್ರಿ, ಪಗಾರ ಕೊಡ್ರಿ ಅಂದ್ರೆ. ಪಗಾರ ಅಂತೂ ಕೊಡಕ್ ಆಗೋದಿಲ್ಲ. DCC ಬ್ಯಾಂಕ್ನಿಂದ ಪಗಾರ ಕೊಟ್ರೆ ನೀವು ಸೊಸೈಟಿಗೆ ಯಾಕೆ ದುಡಿಬೇಕು? ಈ ಪ್ರಕಾರ ನಾವು ಏನಾದ್ರೂ ಸವಲತ್ತು ಕೊಟ್ರ ಆ ಸೊಸೈಟಿ ಲಾಭದಲ್ಲಿ ಬಂದ್ರ ಆ ಸೊಸೈಟಿ ಟರ್ನ್ ಓವರ್ ಪ್ರಕಾರ ಅಲ್ಲೆಲ್ಲೇ ನಿರ್ದೇಶಕರು ನಿಮ್ಗೆ ಪಗಾರ ಕೊಡ್ತಾರ.
ನಾವು ಸ್ವಲ್ಪ ಮಟ್ಟಿಗೆ ಫೆಸಿಲಿಟಿ ಕೊಡಬಹುದು ಅಂತ ಹೇಳಿದೆವು. ಅದೇ ಪ್ರಕಾರ ಇವತ್ತು ನಮ್ಮ ಒಕ್ಕೂಟದ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರು ಹೇಳಿದ ಪ್ರಕಾರ 33% ಕೊಡಂದಿದೆ. ಆದ್ರೆ ನಮ್ಮ ಎಲ್ಲ ನಿರ್ದೇಶಕರು ನಾನು ಮೀಟಿಂಗ್ದಾಗ ಇಟ್ಟಾಗ 33% ಯಾಕ 1 ಲಕ್ಷ ಮಟ್ಟ ಕೊಡೋನು ಅಂದ್ರು 1,05,000 ನಾವು DCC ಬ್ಯಾಂಕ್ ವತಿಯಿಂದ ಕಟ್ಟಿದೆವು. 70 ಲಕ್ಷ 35 ಲಕ್ಷ ಸೊಸೈಟಿ ಅವರು 35 ಲಕ್ಷ ಸಿಬ್ಬಂದಿ ಅವರು ಅದ ಕೊಟ್ಟಿದ್ದಾರೆ. ಅಂದ್ರೆ ಈ ಪ್ರಕಾರವಾಗಿ 1,75,00,000ದಲ್ಲಿ ಇವತ್ತು ಸಿಬ್ಬಂದಿ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಅಂದ್ರೆ 2,800 ಮಂದಿ ಅದಾರ. ಅವರು ಮತ್ತು ಅವ್ರ ಕುಟುಂಬದವ್ರಿಗೆ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು ಅವರಿಗೂ 1 ಲಕ್ಷ ಒಟ್ಟ ಒಂದು ಹೆಲ್ತ್ ಇನ್ಶೂರೆನ್ಸ್ ಏನೋ ಆದ್ರೆ ಕೂಡ ಅವರು ಕ್ಯಾಶ್ಲೆಸ್ ಯಾವ್ದಾರೆ ಹಾಸ್ಪಿಟಲ್ ನಲ್ಲಿ ತಗೋಬಹುದು. ಅವ್ರ ಊರಲ್ಲಿ ಆ ಹಾಸ್ಪಿಟಲ್ ಸೇರ್ಕಂತ MPNL ನಮ್ಮ ಕಂಪ್ನಿಗೆ ಆಗಿದ್ದಿಲ್ಲ ಅಂದ್ರೆ ಆ ಹೆಸರು ಕೊಟ್ಟ ನಂತರ ಅದು MPNL ಮಾಡಿ ಅಲ್ಲಿಯೂ ಕೂಡ ಸವಲತ್ತು ಸಿಗುವಂತ ಕಾರ್ಯಕ್ರಮ ಮಾಡ್ತೀವಿ. ಅದೇ ಪ್ರಕಾರ ಇವತ್ತು ಲೈಫ್ ಇನ್ಶೂರೆನ್ಸ್ ಏನಾದ್ರೂ ಆಕಸ್ಮಿಕ ಅವ್ರಿಗೆ ಆದ್ರೆ ಅವ್ರ ವಾರಸದಾರಿಗೆ 5 ಲಕ್ಷ ಸಿಗುವಂತದ್ದು. ಆಮೇಲೆ ಆಕ್ಸಿಡೆಂಟಲಿ ಡೆತ್ ಆದ್ರೆ 15 ಲಕ್ಷ ಸಿಗಬೇಕು. ಈ ಪ್ರಕಾರವಾಗಿ ಈ 3 ಸ್ಕೀಮ್ಗಳನ್ನು ನಮ್ಮ ಇರ್ತಕ್ಕಂಥ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಯವ್ರಿಗೆ ಇನ್ಮೇಲೆ ನೀವು ಎಲ್ಲ ನಿರ್ದೇಶಕರು ಬಂದಿದ್ದೀರಿ. ಇವತ್ತು ಬರೀ ಕಾರ್ಯದರ್ಶಿ ಸೇರಿನೊಳಗೆ ನಮ್ಮ ನಿರ್ದೇಶಕರಿಗೆ ಏನಪ್ಪಾ ಅಂತ ಅನ್ಬೋದು. ಅದು ಮುಂದಿನ ದಿನಮಾನದಲ್ಲಿ ವಿಚಾರ ಮಾಡೋಣ. ಯಾಕಂದ್ರೆ ಬರೀ ಈಗ 4 ತಿಂಗಳಾಗ್ಯದ. ಮಾರ್ಚ್ ಮಟ್ಟ ಯಾವ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಆಗ್ತದೆ ಏನಾಗ್ತದೆ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡೋನು, ಹೆಚ್ಚಿನ ಒಂದು ಲಾಭವನ್ನು ಗಳಿಸೋನು. ಮತ್ತು ಅದು ಲಾಭದಲ್ಲಿ ಗಳಿಸಿದ ನಂತರ ಇವನ್ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಒಂದು ಪೆನ್ಷನ್ ಯೋಜನೆ ಇರ್ಬೋದು ಅಥವಾ ಇರ್ತಕ್ಕಂಥ ಇನ್ಶೂರೆನ್ಸ್ ಯೋಜನೆ ಇರ್ಬೋದು. ಯಾಕಂದ್ರೆ ನಾವು ಬೀರೇಶ್ವರನಲ್ಲಿ ಮಾಡಿದಾಗ ಒಂದು ಅನುಭವಕ್ಕೆ ಬಂತು. ಏನ್ ನಾವು 20 ವರ್ಷದಿಂದ ಇನ್ಶೂರೆನ್ಸ್ ಮಾಡ್ತಿದ್ದೆವು. ಈಗ ನನಗ 63 ವರ್ಷ ಅದ. ನಮ್ಮ ನಿರ್ದೇಶಕರು ಕೂಡ ಎಲ್ಲರೂ 60 ವರ್ಷ ಮ್ಯಾಗಿನವ್ರಾದ್ರು. 60 ವರ್ಷ ಮ್ಯಾಗ ಹೋದ್ರೆ ಇನ್ಶೂರೆನ್ಸ್ ಯಾರು ಕೊಡುದಿಲ್ಲ. ಆದ ಕಾರಣ ನಾವು ಫಂಡ್ ಕ್ರಿಯೇಟ್ ಮಾಡಿ ನಾವು ಯಾವ ಪ್ರಕಾರ ಬೀರೇಶ್ವರಲ್ಲಿ ಕೊಡ್ತಾ ಇದ್ದೇವೆ ಆ ಪ್ರಕಾರ ಒಂದು ಹೆಚ್ಚಿನ ಲಾಭ ಆದ ನಂತರ ಆ ಲಾಭದ ಕೆಲವೊಂದು ಅಂಶವನ್ನು ನಾವು ರಿಸರ್ವ್ ಫಂಡ್ ಆಗಿ ಇಟ್ರೆ ಇವತ್ತು 60% ಮುಗಿದ ನಂತರ 60 ಏಜ್ ಮುಗಿದ ನಮ್ಮ ಇವನ್ ನಿರ್ದೇಶಕ ಕೂಡ ಸ್ಕೀಮ್ ಅನ್ನು ನಾವು ಅಳವಡಿಸಬಹುದು. ಅದನ್ನು ಕೂಡ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಬರೀ ಈಗ ಹೇಳಿದ ಪ್ರಕಾರ 4 ತಿಂಗಳಾಗ್ಯದ. 4ನೇ ತಿಂಗಳು ನಡೆದದ. ಈಗ ಮಾರ್ಚ್ ವರೆಗೆ ನಮ್ಮ ಹೊಸ ಮಂಡಳಿ ಬರೀ 5 ತಿಂಗಳಾಗ್ತದ. 5 ತಿಂಗಳಲ್ಲಿ ನಾವು ಏನ್ ಕಮಾಲ್ ಮಾಡಕ್ ತೋರ್ಸಕ್ ಸಾಧ್ಯ ಇಲ್ಲ. ಆದ್ರೂ ಕೂಡ ಸಾಕಷ್ಟು ಡಿಪಾಸಿಟ್ ಹೆಚ್ಚು ಮಾಡಿದೆವು, ಸಾಲ ಹೆಚ್ಚು ಮಾಡಿದೆವು. ಇವೆಲ್ಲವನ್ನು ಹೆಚ್ಚು ಮಾಡಿ ಪ್ರಾಫಿಟ್ ಕೂಡ ಹೆಚ್ಚು ಆಗ್ಬಹುದು ಅಂತ ತಿಳ್ಕೊಂಡು ಅಂದಾಜ್ ಅದ. ಆದ್ರೆ ಇವೆಲ್ಲರೂ ಸೇರಿ ಮಾತ್ರ ಮುಂದಿನ ವರ್ಷದಲ್ಲಿ ನಕ್ಕಿನ ಏನಾದರೂ ಸ್ಕೀಮ್ ನಮ್ಮ ಸಿಬ್ಬಂದಿ ಈಗ ಯಾವ ಪ್ರಕಾರ ನಮ್ಮ DC ಬ್ಯಾಂಕರ ಸಿಬ್ಬಂದಿಯವರಿಗೆ ಒಂದು ಪೆನ್ಷನ್ ಯೋಜನಾ ಇರ್ಬೋದು, ಆ ಪ್ರಕಾರ ಕಾರ್ಯದರ್ಶಿ ಮತ್ತು ಇರ್ತಕ್ಕಂಥ ಸಿಬ್ಬಂದಿ ಕೂಡ ಪೆನ್ಷನ್ ಯೋಜನಾ ಇರ್ಬೋದು, ನಿರ್ದೇಶಕರು ಕೂಡ ಒಂದು ಸರ್ಕಾರದಿಂದ ಏನೋ ಒಂದು ಸ್ಕೀಮ್ ಬಂದದ ಅದು ಕೂಡ ಪೆನ್ಷನ್ ಯೋಜನೆ, ಆ ಪೆನ್ಷನ್ ಯೋಜನೆ ಇರ್ಬೋದು, ಇನ್ಶೂರೆನ್ಸ್ ಯೋಜನೆ ಇರ್ಬೋದು. ಇವು ಎಲ್ಲವನ್ನು ಕೂಡ ಇದನ್ನ ಮಾಡಲು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಾವು ಮಾಡ್ತಾ ಇರ್ತೀವಿ. ಈಗಾಗಲೇ ಸಾಕಷ್ಟು ನೀವು ಯೂಟ್ಯೂಬ್ ನಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ಬೋದು. ನಾವು ಪ್ರೆಸ್ ಮೀಟ್ ಮಾಡಿದ ನಂತರ ಏನೇನೋ ಅದಕ್ಕೆ ಬಂತು. ಅಂದ್ರೆ ಖರೆ ಇದ್ದದ್ದು ಹೇಳಕ್ ಹೋಗೋಣ ಅದು ಮೈ ಮ್ಯಾಗ ಮುರ್ಕೊಂಡ್ ಬಿತ್ತದ. ಆದ ಕಾರಣ ಅದನ್ನ ನಾನು ಮೊನ್ನೆ ಕೂಡ ರಾಮದುರ್ಗ ಒಂದು ಸಭೆಯಲ್ಲಿ ಹೇಳ ಅವತ್ ಬರೀ ರಾಮದುರ್ಗ ತಾಲೂಕಿನವ್ರು ಹೇಳ್ತಾರೆ. ಆದ್ರೆ ರೈತರಿಗೆ ಯಾವ್ದೋ ದ್ರೋಹ ಮಾಡಬೇಕು, ರೈತರಿಗೆ ಯಾವಾಗ ಅನ್ಯಾಯ ಮಾಡಬೇಕು, ರೈತರಿಗೆ ಏನಾದ್ರು ಕಮ್ಮಿ ಮಾಡಕಂತ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಯಾವುದೂ ಒಂದು ಭಾವನೆ ಇಲ್ಲ. ರೈತರಿಗೆ ಯಾವಾಗಿದ್ರು ಕೂಡ ಹೆಚ್ಚಿನ ಸಾಲ ಕೊಡಬೇಕು. ಈಗಾಗಲೇ 40,000 ಇದ್ದದ್ದು ನೀವು 80,000 ಮಾಡ್ರಿ, 1 ಲಕ್ಷ ಮಾಡ್ರಿ ಅಂತ ನಿಮ್ ಬೇಡಿಕೆ ಇದ್ದ ಅದ. ಅದನ್ನು ಕೂಡ ನಾವು ವಿಚಾರ ಮಾಡಿ ಎಷ್ಟು ಹೆಚ್ಚು ಮಾಡಬಹುದಪ್ಪ ಅಂತ ಅನ್ನೋದು ಮಾರ್ಚ್ ನಂತರ ನಾವು ಅದನ್ನ ವಿಚಾರ ಮಾಡ್ಬೋದು. ಈಗಾಗಲೇ ಡಿಸ್ಟ್ರಿಕ್ಟ್ ಒಂದು ಟೆಕ್ನಿಕಲ್ ಕಮಿಟಿ ಇರ್ಬೋದು, DC ಅಧ್ಯಕ್ಷ ಕೆಳಗಡೆ ಇರ್ತದ. ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಇರ್ಬೋದು, ಅದು ಕೂಡ ಇನ್ನೂವರೆಗೆ ಯಾವುದೂ ಕಮಿಟಿ ಆಗಿಲ್ಲ. ಆ ಕಮಿಟಿ ಆದ ನಂತರ ಕಮಿಟಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ಕಬ್ಬಿಗೆ ಒಂದು 40,000 ಅಂದ್ರೆ ನಾವಿಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ 100ಕ್ಕೆ 100 ಯಾವ್ದೇ ಬೆಳೆ ಇದ್ರೂ ಕೂಡ ಕಬ್ಬದ ತಿಳ್ಕೊಂಡ ಕೊಡ್ತೇವೆ. ಅವ್ರು ನಾರ್ಮ್ಸ್ ಪ್ರಕಾರ ಹೋದ್ರ ಬೇರೆ ಬೇರೆ ಬೆಳಿಗ್ ಬೇರೆ ಬೇರೆ ಆಗ್ತದ, ಮತ್ ಲವಣಿಗ್ ಬೇರೆ ಆಗ್ತದ, ಕೊಡವಿಗ್ ಬೇರೆ ಆಗ್ತದ, ನಿಡುವೆಗ್ ಬೇರೆ ಆಗ್ತದ. ಅದ್ರ ಒಂದೇ ಒಂದು ಕೊಡ್ತಿರ್ತೀವಿ. ಆದ್ರೆ ರೈತರು ಕೂಡ ಅನುಕೂಲ ಆಗ್ಲಿ ಅಂದ್ರೆ ಇದೆಲ್ಲ ಮಾಡೋದ್ರಿಂದ ನಮ್ ಡಿಪಾಸಿಟ್ ಹೆಚ್ಚು ಮಾಡೋದು ಅಥವಾ ಬೇರೆ ಕಡೆಯಿಂದ ಸಾಲ ತಗೋದು, ಬೇರೆ ಕಡೆಯಿಂದ ಪ್ರಾಫಿಟ್ ತರೋದು ಅಂದ್ರೆ ಎಲ್ಲರೂ ತಗೊಂಡು ಹೋಗ್ತೀವಲ್ಲ, ಅದನ್ನ ಮತ್ತೆ ರೈತ ಬಾಂಧವರಿಗೆ ಮತ್ತು ಫ್ಯಾಕ್ಟ್ ಸೊಸೈಟಿಗೆ ಹಂಚತಕ್ಕಂಥ ಕೆಲಸ ಕಾರ್ಯ. ಆದ ಕಾರಣ ಹೆಚ್ಚಿನ ಎಷ್ಟು ಲಾಭ ಮಾಡ್ತೀವಿ ಅಷ್ಟು ನಾವು ಸವಲತ್ತುಗಳನ್ನು ಕೊಡಬಹುದು, ಅಷ್ಟು ಯೋಜನೆಗಳನ್ನು ಕೊಡಬಹುದು. ಈಗಾಗಲೇ ಈ 3 ಯೋಜನೆಗಳು ನೀವು ಒಳ್ಳೆಯ ದೃಷ್ಟಿಯಿಂದ ಉಪಯೋಗ ಮಾಡಿದ್ರೆ
ನಿಮ್ಮ ಸಂಘ ಸಂಸ್ಥೆ ಕೂಡ ಲಾಭವಾಗ್ತದ, ಈ ಡಿ ಸಿ ಬ್ಯಾಂಕ್ ಕೂಡ ಲಾಭ ಆಗ್ತದ. ಆದ್ರೆ ನಿಮ್ ಸಹಕಾರ ಇದ್ರ ನೀವೇನು ಒಂದು ಫ್ಯಾಕ್ಸ್ ಸೊಸೈಟಿ ಅದಾವಪ್ಪ, ನಮ್ ಡಿ ಸಿ ಬ್ಯಾಂಕ್ ನಾವು ಬೇರೆ ನೀವು ಬೇರೆ ತಿಳ್ಕೊಳ್ಳೋದಲ್ಲ. ಇವತ್ತು ಎಪೆಕ್ಸ್ ಬಾಡಿ ನಮ್ ಫೆಡರಲ್ ಬಾಡಿ ಅದ. ಡಿ ಸಿ ಬ್ಯಾಂಕ್ ಪ್ರತ್ಯೇಕ ಜಿಲ್ಲೆಗಳಲ್ಲಿ ಡಿ ಸಿ ಬ್ಯಾಂಕ್ ಅದ. ಡಿ ಸಿ ಬ್ಯಾಂಕ್ ಕೆಳಗಡೆ ನಮ್ ಫ್ಯಾಕ್ಸ್ ಸೊಸೈಟಿ ಅದ. ಸೊಸೈಟಿಗೆ ಎಲ್ಲ ರೈತರ ಮೆಂಬರ್ ಅದಾರ. ಈ ಪ್ರಕಾರ ಇದೊಂದು ಚೈನ ಇದ್ದಂಗ ಅದ. ಇವ್ರೆಲ್ಲಾರು ಸೇರಿ ಒಂದಾಗಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯ ಮಾಡೋದಾದ್ರ ನೆಕ್ಕಿನ ಮುಂದಿನ ದಿನಮಾನದಲ್ಲಿ ಇವತ್ತು ಏನು ಒಂದು ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ನಾವು ಇವತ್ತು 3 ಸ್ಕೀಮ್ಗಳನ್ನು ಮಾಡಿದೆವು. ಇದನ್ನ ನಾನು ಇಷ್ಟ ಹೇಳ್ತೇನೆ, ಇದು ಮೊಟ್ಟ ಮೊದಲನೇದ ದೇಶದಲ್ಲಿ ಈ ಸ್ಕೀಮ್ ಯಾರು ಅಳವಡಿಸೋ ಅದು ಬೆಳಗಾವಿ ಡಿ ಸಿ ಬ್ಯಾಂಕ್ ಅಂತ ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ಇದ್ರ ಮುಂದಿನ ದಿನಮಾನದಲ್ಲಿ ಈ ಸ್ಕೀಮ್ಗಳನ್ನು ದೇಶದಾದ್ಯಂತ ಎಲ್ಲರೂ ಕೂಡ ಇದನ್ನು ಅಳವಡಿಸಬಹುದು. ಯಾಕಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಸಹಕಾರಿ ಮಂತ್ರಿಗಳು ಅಮಿತ್ ಶಾ ಅವ್ರು ಬಂದ ನಂತರ ಇವತ್ತು ಫ್ಯಾಕ್ಸ್ ಸಹಕಾರಿ ಮಂತ್ರಿಗಳು ಆದ ನಂತರ ಹೊಸ ಕಾಯ್ದೆ ಕಾನೂನು ಮಾಡಿ ಇವತ್ತು ಫ್ಯಾಕ್ಸ್ ಸೊಸೈಟಿ ಮಲ್ಟಿಪರ್ಪಸ್ ವಿವಿಧ ಉದ್ದೇಶ ಅಂತ ಒಂದು ಟ್ಯಾಗ್ ಅನ್ನು ಕೊಟ್ಟು ಎಲ್ಲ ವ್ಯವಹಾರವನ್ನು ಮಾಡ್ಬೇಕು. ಯಾಕಂದ್ರೆ ಅವ್ರು ಬರೇ ರೇಷನ್ ಮಾಡ್ಬೇಕು, ಸಾಲ ಕೊಡ್ಬೇಕು ಅಷ್ಟೇ ಅಲ್ಲ, ಅವ್ರ ಮುಖಾಂತರ ನಮ್ಮ ಎಲ್ಲ ವ್ಯವಹಾರಗಳನ್ನಂದ್ರ ಇವತ್ತು ಅವ್ರ ಗ್ಯಾಸ್ ಏಜೆನ್ಸಿ ತಗೊಳ್ಬಹುದು, ರೋಡ್ ಕಾಂಟ್ರಾಕ್ಟ್ ತಗೋಬಹುದು, ಅಥವಾ ನಮ್ಮ ಇರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳನ್ನ ಸರ್ಕಾರದಿಂದ ಇದ್ರೆ ಅವ್ರು ಮಾಡಬಹುದು ಅಂತ ತಿಳ್ಕೊಂಡು ಒಂದು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರು ನಮ್ಗೆ ಪರ್ಮಿಷನ್ ಇಲ್ಪ ನಮ್ ಬಾಯ್ಲಾದಾಗಿಲ್ಲ ಅನ್ನೋದ ಕಾರಣ ಇಲ್ಲ, ಯಾರು ಬೇಕಾದವ್ರು ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು ಈ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಡಿ ಸಿ ಬ್ಯಾಂಕ್ದವ್ರು ಕೂಡ ಎಷ್ಟು ಸಹಕಾರಿ ಸಂಘದವ್ರು ಸಹಕಾರ ಬೇಕು ಅಷ್ಟು ಸಹಕಾರ ಮಾಡ್ಲಿಕ್ಕೆ ತಯಾರದೆವು. ಆದ ಕಾರಣ ಎಲ್ಲರೂ ಕೂಡ ಇವತ್ತು ಸಹಕಾರಿಯಾಗಿ ಇವತ್ತೇನು ವರ್ಷಕ್ಕೆ ಒಮ್ಮೆ ಬಾಗಲ ತೆಗೆದಿರ ಅದನ್ನ ಬಿಟ್ಟು ದಿವಸ ಸೆಕ್ರೆಟರಿಗಳು ಕೂಡ ಕಾರ್ಯದರ್ಶಿಗಳು ಕೂಡ ನಾನು ಒಂದು ವಿನಂತಿ ಮಾಡ್ತೇನೆ, ನಮ್ಮ ಎಲ್ಲ ನಿರ್ದೇಶಕರು ಕೂಡ ಈಗ ಯಾವ ಪ್ರಕಾರ ನಮ್ಗೆ ಸಹಕಾರವನ್ನು ನಮ್ಮ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಕೊಡ್ತಾ ಇದ್ದಾರೆ, ಇವರು ಕೂಡ ಒಂದೊಂದು ಸೊಸೈಟಿಯಿಂದ ರಿಪ್ರೆಸೆಂಟೇಷನ್ ಬಂದವ್ರು, ಇವರು ಕೂಡ ಒಂದೊಂದು ಅಧ್ಯಕ್ಷರಲ್ಲಿ ನಿರ್ದೇಶಕರಾಗಿದ್ದಾರೆ. ಆದ್ರೆ ನೀವು ಅದನ್ನು ಒಳ್ಳೆ ರೀತಿಯಿಂದ ತಗೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಆ ಕಾರ್ಯದರ್ಶಿಗಳು ಮಾಡಿದ್ರ ಆ ಸಂಘಕ್ಕಾಗ್ಲಿ, ಆ ಊರಿಗಾಗ್ಲಿ, ಆ ರೈತ ಬಾಂಧವರಿಗಾಗ್ಲಿ ಒಳ್ಳೆಯದಾಗ್ತದ. ಆದ ಕಾರಣ ಮುಂದಿನ ದಿನಮಾನದಲ್ಲಿ ಕೂಡ ಈ ಒಂದು ಸಹಕಾರವನ್ನು ಮಾಡಬೇಕು. ಮತ್ತೊಮ್ಮೆ ನಾನು ನಮ್ಮ ಈ ಒಂದು ಎಲ್ಲ ನಮ್ಮ ಸಂಘದ ಉಸ್ತುವಾರಿಗಳಿಗೆ ಮತ್ತು ಇರ್ತಕ್ಕಂಥ ನಿರ್ದೇಶಕರು ಆರಿಸ್ಕೊಟ್ಟು ಇವತ್ತು ಈ ಒಂದು ಅಧಿಕಾರಕ್ಕೆ ಬರಲು ಮಾಡಿದಂತ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೂ ಬಾಲಚಂದ್ರ ಜಾರಕಿಹೊಳಿಗೂ ಒಂದು ವಂದನೆಗಳು ಹೇಳಿ ತಮಗೂ ಕೂಡ ಮುಂದಿನ ದಿನಮಾನದಲ್ಲಿ ಇದೇ ಪ್ರಕಾರ ಸಹಕಾರ ಇಲ್ಲ ಅಂತ ಕೇಳ್ಕೊಂಡು ತಮಗೂ ಕೂಡ ಒಂದಿಷ್ಟು ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರಗಳು. ಎಲ್ಲ ದೇಶಗಳಿಗೆ ಇರದ ಹಿರಿಮೆ ಭಾರತಕ್ಕಿದೆ, ಎಲ್ಲ ರಾಜ್ಯಗಳಿಗೆ ಇರದ ಹಿರಿಮೆ ಕರ್ನಾಟಕಕ್ಕಿದೆ, ಎಲ್ಲ ಭಾಷೆಗಳಿಗೆ ಇರದಂತಹ ಹಿರಿಮೆ ಕನ್ನಡಕ್ಕಿದೆ, ಎಲ್ಲ ಬಿಡಿಸಿಸಿಗಳಿಗೆ ಇರದಂತಹ ಹಿರಿಮೆ ಇಂದು ನಮ್ಮ ಬೆಳಗಾವಿ ಡಿ ಸಿ ಬ್ಯಾಂಕಿಗಿದೆ ಎನ್ನುವಂತ ತಾತ್ಪರ್ಯದಲ್ಲಿ ತಮ್ಮ ಮಾತನ್ನು ಹೇಳ್ತಾ, ವೇದಿಕೆ ನಮ್ಮದು, ಸೇವೆ ನಿಮ್ಮದು, ಸಂಪನ್ಮೂಲಗಳೆಲ್ಲವೂ ನಿಮ್ಮವು ಎನ್ನುವಂತ ತಾತ್ಪರ್ಯದಲ್ಲಿ ತಮ್ಮ ಮಾತನ್ನು ಹಂಚಿಕೊಂಡಿರುವಂತಹ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀಯುತ ಅಣ್ಣಾ ಸಾಹೇಬಣ್ಣ ಜೊಲ್ಲೆರವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇನ್ನು ಮುಂದೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಆ ವಂದನಾರ್ಪಣೆಯನ್ನ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಎನ್ ಜಿ ಕಲಾವಂತರ್ ಅವರು ನೆರವೇರಿಸಬೇಕು ಹಾಗೆ ಅಂತ. ನಮಸ್ಕಾರ. ಈ ಒಂದು ಸಭೆಯಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಈ ಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ